ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ನೆಕ್ಸ್ಟ್ ಹಾಫ್ ಲೈಕ್ ಬೆಳಿಗ್ಗೆ ಏನೇನೆಲ್ಲ ಆಯಿತು, ನನ್ನ ಮಗಳ ಬರ್ಡೇ ಸರ್ಪ್ರೈಸಿಂಗಾಗಿ ನಾವು ಯಾವ ಥರ ಎಲ್ಲ ಮಾಡಿದ್ವಿ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ. ಸೊ ಇದು ಲೈಕ್ ಅರ್ಲಿ ಮಾರ್ನಿಂಗ್ ವಿಡಿಯೋ ಮುಗೀತು. ಈಗ ನೆಕ್ಸ್ಟ್ ನಾವು ರೆಡಿಯಾಗಿ ಇನ್ನು ಡೇ ಪೂರ್ತಿ ಯಾವ ಥರ ಎಲ್ಲ ಇರುತ್ತೆ ಅಂತ ನೆಕ್ಸ್ಟ್ ಹಾಫ್ ವಿಡಿಯೋದಲ್ಲಿ ಇದನ್ನು ತೋರಿಸ್ತಾ ಇರ್ತೀನಿ. ಸೊ ಓವರ್ ಆಲ್ ನಂದು ಔಟ್ಫಿಟ್ ಈ ಥರ ಇತ್ತು ಆ್ಯಂಡ್ ನಮ್ಮ ಪಾಪುದು ಔಟ್ಫಿಟ್ ಈ ಥರ ಇತ್ತು. ಆ್ಯಕ್ಚುಲಿ ಅವಳಿಗೆ 2 ಡ್ರೆಸ್ಸಸ್ ತೊಗೊಂಬಂದಿದ್ದೀವಿ ನಾವು, ಕೇಕ್ ಕಟ್ಟಿಂಗ್ಗೆ ಒಂದು ಆ್ಯಂಡ್ ಮಾರ್ನಿಂಗಿಂದ ಒಂದಿರಲಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಲೈಕ್ ನಮ್ಮತ್ತೆ ಸ್ಪೆಷಲಾಗಿ ಮಾಡಿದ್ದಾರೆ ಗುಲಾಬ್ ಜಾಮೂನ್ ಮತ್ತು ಮಾವಿನಕಾಯಿ ಚಿತ್ರಾನ್ನದು ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋದು ಮರ್ತೋಯ್ತು. ಸೊ ನಾವು ತಿನ್ನೋ ಅಷ್ಟರಲ್ಲಿ ಪಾಪುಗೆ ಆಲ್ರೆಡಿ ತಿನ್ನಿಸ್ಬಿಟ್ಟೆ ನಾವು ಸ್ನಾನ ಮಾಡಿಸಿದ್ವಿ. ಸೊ ನಾವು ತಿನ್ನೋಷ್ಟರಲ್ಲಿ ಅವಳು ಬಲೂನ್ಸ್ ಅಂದರೆ ತುಂಬಾ ಇಷ್ಟಪಡ್ತಾಳೆ. ಸೊ ಅದಕ್ಕೆ ಅವಳು ಬಲೂನ್ಸಲ್ಲೆಲ್ಲ ಆಟ ಆಡ್ಕೊಂಡಿದ್ಲು. ಸೊ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಇವತ್ತು ಸಂಡೇ ಆಲ್ರೆಡಿ ಲೇಟ್ ಆಗಿದೆ, ಮನೇಲೇ ಆಲ್ಮೋಸ್ಟ್ 11 o'clock ಆಗಿದೆ. ಬಟ್ ತೆಗ್ದಿರ್ತಾರೋ ಇಲ್ಲೋ ಅನ್ನೋ ಡೌಟ್ ಮೇಲೇ ನಾವು ಹೋಗಿದ್ವಿ. ಬಟ್ ಆ್ಯಕ್ಚುಲಾಗಿ ನಾವು ಶಾಶ್ವತ ಪೂಜೆ ಅಂತ ಕೊಟ್ಟಿದ್ದೀವಿ. ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಏನದು ಅಂತ ಹೇಳ್ಬಿಟ್ಟು, ಶಾಶ್ವತ ಪೂಜೆ ಅಂತ. ಸೊ ಇನ್ನೂ ಒಂದು ಸರಿ ನಾನು ಹೇಳ್ತೀನಿ ಏನದು ಅಂತ ಹೇಳ್ಬಿಟ್ಟು ಮುಂದೆ ಬರೋ ವೀಡಿಯೋಸಲ್ಲಿ. ಸೊ ನೆಕ್ಸ್ಟ್ ನಾವು ಪೂಜೆ ಮಾಡಿಸಿ ಮಾಲಿಗೆ ಹೋಗಿದ್ವಿ, ಹೊರಾಯಣ ಅಪ್ ಟೌನ್ಗೆ. ಸೊ ನಮ್ಗೆ ಅದು ನಿಯರ್ ಬೈ ಆಗುತ್ತೆ. ಸೊ ಅದಕ್ಕೆ ಆ ಮಾಲಿಗೆ ಹೋಗಿದ್ವಿ. ನಮ್ಮ ಪಾಪು ಲೈಕ್ ಈ ಥರ ಡಾಲ್ಸ್ಗೆಲ್ಲ ಡ್ರೆಸ್ಅಪ್ ಆಗಿರೋದು ಅದನ್ನು ನೋಡಿ ತುಂಬ ಇಷ್ಟಪಡ್ತಾಳೆ ಅವಳು. ಡಾಲ್ಸ್ನೇ ಲೈಕ್ ರಿಯಲ್ ಹ್ಯೂಮನ್ ಅಂತ ಥಿಂಕ್ ಮಾಡ್ತಾಳೆ ಅವಳು. ಅವಳಿಗೆ ಟ್ರೈನಲ್ಲಿ ಹೋಗೋದಂದರೆ ತುಂಬಾ ಇಷ್ಟ ಆಯಿತು ಚಿಕ್ಕ ವಯಸ್ಸಲ್ಲಿ. ಬಟ್ ನಿಜ ಈ ಥರ ರಿಯಾಕ್ಷನ್ ಕೊಡ್ತಾಳೆ ಈಗ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳಿಗೆ ಜಾಸ್ತಿ ಇಷ್ಟ ಟ್ರೈನಲ್ಲಿ ಹೋಗೋದು. ಸೊ ಆ ಕಾರಣಕ್ಕೆ ನಾನು ಮಾಲ್ ಪ್ಲ್ಯಾನ್ ಮಾಡಿದ್ದು. ಸೊ ಕರ್ಕೊಂಬಂದು ಮಾಲಲ್ಲಿ ಈ ಥರ ಸುತ್ತಾಡಿಸಿ ಲೈಕ್ ಟ್ರೈನಲ್ಲೆಲ್ಲ ಹೋಗೋಣ 1 ರೌಂಡು ಅಂತೇಳ್ಬಿಟ್ಟು. ಬಟ್ ಆ್ಯಕ್ಚುಲಾಗಿ ಅವಳು ಲೈಕ್ 3 ರೌಂಡ್ಸ್ ಹಾಕ್ತಾರೆ. ಲೈಕ್ ಫಸ್ಟ್ ರೌಂಡ್ಗೆ ಅವಳಿಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಾಗಿ ಇಳಿಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಗೊತ್ತಿಲ್ಲ, ಅವಳು ಟ್ರೈನ್ ಇಷ್ಟ ಅಂತಲೇ ನಾನು ಮಾಲ್ ಪ್ಲ್ಯಾನ್ ಮಾಡಿದ್ದು ಹೊರಗಡೆ ಕರ್ಕೊಂಬರೋದಕ್ಕೆ. ಬಟ್ ಇದು ಅವಳಿಗೆ ಇಷ್ಟ ಆಗಲಿಲ್ಲ ಟ್ರೈನ್ದು. ಅದಕ್ಕೆ ಲೈಕ್ ಅಳ್ಸೋದು ಬೇಡ ಅಂದ್ಬಿಟ್ಟು 1 ರೌಂಡ್ಗೆ ಸ್ಟಾಪ್ ಮಾಡಿಸ್ಬಿಟ್ವಿ ನಾವು. ಸೊ ನೆಕ್ಸ್ಟ್ ಐಸ್ ಕ್ರೀಮ್ ಅಂದರೆ ಇಷ್ಟ ಅವಳಿಗೆ. ಅದಕ್ಕೆ ಹಾಗೆ ಫುಡ್ ಕೋರ್ಟ್ಗೆ ಹೋಗಿದ್ವಿ. ಅಲ್ಲೇ ಐಸ್ ಕ್ರೀಮ್ ತೊಗೊಂಡು ಲೈಕ್ ಅವಳು ಮಗು ಆಗಿರೋ ಕಾರಣಕ್ಕೆ ಜಾಸ್ತಿ ತಿನ್ಸೋದಕ್ಕಾಗೋದಿಲ್ಲ. ಸೊ ನಾವು ತಿನ್ಕೊಂಡು ಆ್ಯಂಡ್ ಅವಳಿಗೂ ಸಹ ಸ್ವಲ್ಪ ತಿನ್ನಿಸಿ ಅಲ್ಲೇ ಸ್ವಲ್ಪ ಟೈಮ್ ಲೈಕ್ ಸ್ಪೆಂಡ್ ಮಾಡಿದ್ವಿ ನಾವು. ಮಾಲಲ್ಲೆಲ್ಲ ಅವಳು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವಳು ಓಡಾಡೋದು ಲೈಕ್ ಅವಳಿಗೆ ಫ್ರೆಂಡ್ಸ್ ಯಾರಾದರೂ ಬೇಕು, ಇಲ್ಲ ಕಂಪ್ನಿಗೆ ಯಾರಾದರೂ ಬೇಕು ಅನ್ನೋದು ಇರೋದಿಲ್ಲ ಅವಳಿಗೆ. ಮಾಲ್ಗೆಲ್ಲ ಹೋದರೆ ಲೈಕ್ ಅವಳೇ ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು ಅವಳೇ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ 1 hour ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ಜಾಸ್ತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗಲಿಲ್ಲ ನಾವು. ಆ್ಯಂಡ್ ಫೈನಲಿ ನಾವು ಮನೆಗೆ ರಿಟರ್ನ್ ಬಂದ್ವಿ. ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ ಅವಳಿಗೂ ಸುಸ್ತಾಗಿರುತ್ತೆ. ಆ್ಯಂಡ್ ಮಾರ್ನಿಂಗಿಂದ ನಿದ್ದೆನೂ ಮಾಡಿಸಿಲ್ಲ ನಾವು. ಆಲ್ಮೋಸ್ಟ್ 1:30 ಆಗಿತ್ತು ಅಂತ ಅನ್ಕೋತೀನಿ. ಸೊ ಈಗ ಬಂದು ಲೈಕ್ ಪಾಪುನು ಮಲಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಅನ್ನೋದನ್ನ ಮಾಡಿದ್ವಿ. ಸೊ ಲೈಕ್ ನೆಕ್ಸ್ಟ್ ಹಾಫ್ ಲೈಕ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ದು ಸರ್ಪ್ರೈಸ್ ಬಿಟ್ಟು ನೆಕ್ಸ್ಟ್ ಹಾಫ್ ಯಾವ ಥರ ಇತ್ತು ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಶಾಶ್ವತ ಪೂಜೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾವು ಒನ್ಸ್ ಅಮೌಂಟ್ ಕಟ್ಟಿ ಅಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಕು. ಸೊ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಾವು ಬದುಕಿರೋವರೆಗೂ ಲೈಕ್ ನಮ್ಮ ಹೆಸರಲ್ಲಿ ಪೂಜೆ ನಡೀತಾನೆ ಇರುತ್ತೆ. ಲೈಕ್ ಆ ಡೇಟ್ಗೆ ನಾವು ಕೊಟ್ಟಿರೋ ಡೀಟೇಲ್ಸ್ನ ತೊಗೊಂಡು ಪೂಜಾರಿ ಲೈಕ್ ಅದೊಂದು ಟ್ರಸ್ಟ್ ಅನ್ನೋದು ಯಾರು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಸೊ ಅವ್ರ ಹತ್ರ ನಮ್ಮ ಡೀಟೇಲ್ಸ್ ಇರುತ್ತೆ. ಸೊ ಪ್ರತಿ ವರ್ಷ ಆ ಡೇಟ್ಗೆ ನಮ್ಮ ಹೆಸರಲ್ಲಿ ನಾವು ಹೋಗದೆ ಹೋಗಲಿ ಅಲ್ಲಿ ಪೂಜೆ ಅನ್ನೋದು ನಡೆಯುತ್ತೆ. ಸೊ ಆ ಥರ ನನ್ನ ಮಗಳಿಗೆ ಮಾಡಿಸಿದ್ದೀವಿ ನಾವು ಶಾಶ್ವತ ಪೂಜೆ ಅಂತ. ಫಸ್ಟ್ ನಮ್ಮ ಅತ್ತೆ ಮಾವನಿಗೂ ಮಾಡಿಸಿದ್ದೀವಿ. ಅವ್ರು ಗೌರಿಬಿದನೂರಲ್ಲಿ ಇದ್ದಿದ್ದು. ಸೊ ಅವ್ರು ಮದುವೆ ಆಗಿದ್ದು ಫಸ್ಟ್ ಇಯರ್ಗೇನೆ ಶಾಶ್ವತ ಪೂಜೆ ಅಂತ ಮಾಡಿಸಿದ್ರು. ಸೊ ಇವತ್ತಿಗೂ ಅಷ್ಟೇ ಅವ್ರು ಹೋಗದೆ ಹೋಗಲಿ ಅಲ್ಲಿ ಪೂಜೆ ನಡೆಯುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ.